ನಿಮಗೆ ಗೊತ್ತಾ, ಭಾರತೀಯ ಕ್ರಿಕೆಟ್ ಲೋಕವನ್ನೇ ಬೆಚ್ಚಿ ಬೀಳಿಸಿದ ಒಂದು ಭಯಾನಕ ಸತ್ಯ. ಒಬ್ಬ ಸ್ಟಾರ್ ಕ್ರಿಕೆಟಿಗನ ನಿಜವಾದ ಮುಖ ತೆರೆದುಕೊಂಡಾಗ ಎಲ್ಲರೂ ಶಾಕ್ ಆಗಿದ್ರು. ಬಂಗಾಳ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಅಭಿಷೇಕ್ ಪೊರಲ್ ಅಂದರೆ ಕ್ರಿಕೆಟ್ ಪ್ರಿಯರಿಗೆ ಪರಿಚಿತ ಹೆಸರು. ಆದರೆ ಈ ಹೆಸರು ಈಗ ಬೇರೊಂದು ಕರಾಳ ಕಾರಣಕ್ಕೆ ಸುದ್ದಿಯಲ್ಲಿದೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅಭಿಷೇಕ್ ಜೊತೆ 3 ವರ್ಷಗಳ ಸಂಬಂಧ ಹೊಂದಿದ್ರು. ಪ್ರೀತಿ ಅಂದರೆ ಇದೇ ಅಂದ್ಕೊಂಡಿದ್ಳು, ಆದರೆ ಅದು ಕೇವಲ ಒಂದು ನಾಟಕವಾಗಿತ್ತು. ಕಳೆದ ವರ್ಷ ಅವರ ಸಂಬಂಧದಲ್ಲಿ ಬಿರುಕು ಮೂಡಿತು. ಕ್ರಿಕೆಟಿಗ ನಿಧಾನವಾಗಿ ಆ ಹುಡುಗಿಯಿಂದ ದೂರ ಸರಿಯಲು ಶುರು ಮಾಡಿದ. ಕೊನೆಗೆ ಮದುವೆಯಾಗಲು ನಿರಾಕರಿಸಿದ. ಮದುವೆಯಾಗುವುದಾಗಿ ಸುಳ್ಳು ಭರವಸೆ ನೀಡಿ ಆತ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ದೈಹಿಕ ಹಲ್ಲೆಯನ್ನೂ ನಡೆಸಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಇದು ನಿಜಕ್ಕೂ ಮನಸ್ಸಿಗೆ ನೋವುಂಟು ಮಾಡುವ ವಿಷಯ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಇದೆಲ್ಲ ಸಾಲದು ಅಂದಂತೆ ಆಕೆಗಿದ್ದ ಖಾಸಗಿ ಫೋಟೋಗಳು, ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ಹರಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಆ ಯುವತಿಯ ಬದುಕನ್ನೇ ನರಕ ಮಾಡಿಬಿಟ್ಟಿದ್ದ. ಈ ಗಂಭೀರ ಆರೋಪಗಳ ತೀವ್ರತೆ ಅರಿತ ಕಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿ ಸೌಗತ ಭಟ್ಟಾಚಾರ್ಯ ಅವರ ಆದೇಶದಂತೆ ಅಭಿಷೇಕ್ ಪೊರೆಲ್ನನ್ನು ತಕ್ಷಣ ಬಂಧಿಸಲು ಆದೇಶ ನೀಡಿದೆ. ಹೂಗ್ಲಿಯ ಮೊಗ್ರಾ ಪೊಲೀಸ್ ಠಾಣೆಗೆ ಬಂಧನದ ವಾರೆಂಟ್ ತಲುಪಿದ್ದು, 2ನೇ ಆರೋಪಿಯನ್ನು ಬಂಧಿಸುವಂತೆ ಸೂಚಿಸಲಾಗಿದೆ. ಆರೋಪಿಗಳ ಫೋನ್ಗಳನ್ನು ವಶಪಡಿಸಿಕೊಳ್ಳಲು ನ್ಯಾಯಾಲಯ ನಿರ್ದೇಶಿಸಿದೆ. ಆ ಯುವತಿಯ ಖಾಸಗಿ ಫೋಟೋಗಳು ಇನ್ನೂ ಆರೋಪಿಗಳ ಫೋನ್ಗಳಲ್ಲಿ ಇವೆ. ಇಂತಹ ಬ್ಲಾಕ್ಮೇಲ್ ತಂತ್ರಗಳನ್ನು ಬಳಸಿ ಅವರು ಇತರೆ ಹೆಣ್ಣು ಮಕ್ಕಳಿಗೂ ಮೋಸ ಮಾಡಿರಬಹುದು ಅನ್ನೋ ಆತಂಕ ಕಾಡ್ತಿದೆ. ಹೆಸರಿನ ಹಿಂದೆ ಅದೆಂತಹ ಕರಾಳ ಮುಖ ಅಡಗಿರಬಹುದು ಅನ್ನೋದನ್ನು ಈ ಘಟನೆ ತೋರಿಸುತ್ತೆ. ಇನ್ನೊಬ್ಬರ ಜೀವನ ಹಾಳು ಮಾಡೋ ಮುನ್ನ ಯೋಚಿಸಬೇಕು. ಈ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.